ಅಸ್ಲಾಂ ವಲೈಕುಮ್, ನಮಸ್ಕಾರ. ಸೊ ನಾನು ಇವತ್ತಿನ ಫ್ಯಾಕ್ಟ್ರಿ ಹೋಗ್ತಿದ್ದೀನಿ. ಸೊ ನಾನು ಫ್ಯಾಕ್ಟ್ರಿಲಿದ್ದೆ. ಯಾವಾಗ ನಂಗೆ ಬಿಡುಕ್ಕೆ ಬಂದಿದ್ದು ನಾನು ಅವ್ನು ಸ್ವಲ್ಪ ಏನೋ ಮಾರ್ಕೆಟ್ ಹೋಗುವ ಅಂತ ಹೇಳ್ದೆ. ಇವತ್ತು ರಜೆ ಅಂತ ನಾನು ನಮ್ಮ ಸ್ಟಾಪನ್ನು ಗಾಡಿ ತೊಗೊಂಬಂದಿನಿ. ಈ ಗಾಡಿ ಕೊರೋಲಾ ಅಂತ ಗಾಡಿ ಓಡಿಸೋಕೆ ಒಳ್ಳೆ ಮಜಾ ಬರ್ತದೆ. ಸೊ ನಮ್ಮದು ರೂಮ್ಸ್ ಇದು, ಅಂದರೆ ನಮ್ಮ ಕ್ಯಾಂಪು ಇದು ನೋಡಿ. ನಾವು ಆಡೋದು ಸ್ಟಿಗಿಟ್ಟಿ ಅದರಲ್ಲಿ. ಸೊ ಗಾಡಿ ಹಂಗೆ ರಿವರ್ಸ್ ತಕ್ಕಂಡು ಈಗ ನಮ್ಮ ಫ್ಯಾಕ್ಟ್ರಿ ಬದಿ ಹೋಗ್ತಿದ್ದೀನಿ. ಸೊ ಗಾಡಿ ತೆಗ್ದೆ ಹಾರಿಗೆ. ಸೊ ನೋಡಿ, ಮುಂದ್ಗಡೆ ಎಲ್ಲ ಉಮಾನಿ ಮನೆ ಅದು ನಮ್ಮೊಂದು ಸಣ್ಣ ಊರೋದು. ಒಳ್ಳೆ ನಮ್ಮ ಈಚೆಗೆ ನೋಡಿದ್ರೆ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ಅಷ್ಟೇ. ಆಚೆಗೆ ನಾವು ಲೆಫ್ಟಿಗೆ ನಾವು ಆಡ್ತೀವಿ ನೋಡಿ, ಅಲ್ಲೆಲ್ಲ ಆಡೋದು ನಮ್ಮ ಜಾಗ ಅದು. ಸೊ ಶುಕ್ರ ನಾವು ಆಡ್ತೀವಿ ಅಷ್ಟೇ. ಮತ್ತು ಈಗ ಮುಂದ್ಗಡೆ ಹೋಗ್ಕೊಂಡು ಮತ್ತೆ ಏನೇನು ಉಂಟು ಅಂತ ತೋರಿಸ್ತೀನಿ ಮತ್ತೆ. ಸೊ ಇವತ್ತು ಈ ಗಾಡಿ ಟಿ ಪಿ ಆದರೆ ಉಂಟು, ಆದರೆ ನಾನು ಏನು ಹಚ್ಚಿರಲಿಲ್ಲಾಗಿದೆ, ಹಂಗೆ ಹೋಗ್ತಿದ್ದೆ ಸ್ವಲ್ಪ ಅರ್ಜೆಂಟಾಗಿ ಹೋಗ್ಬೇಕಂತ. ಸೊ ಮೇನ್ ಸ್ಟಾಪನ್ನು ಗಾಡಿ ತೊಗೊಂಬಂದಿದ್ದು ನಾನು. ಸೊ ನೋಡಿ, ಈಗ ರೌಂಡ್ ಬಂದೆ. ಈ ನಮ್ಮ ಇಂಡಿಯಾದಾಗೆ ಬೆಕ್ಕಾಬಿಟ್ಟು ಓಡಿಸ್ತೀವಿ ನಾವು, ಅಂದರೆ ಇಲ್ಲಿ ಲೈನಿಗೆ ಓಡಿಸ್ಬೇಕು. ಎಂತಕ್ಕಂದ್ರೆ ಮುಂದ್ಗಡೆ ಕ್ಯಾಮ್ರಾ ಇದ್ದರೆ ಇಲ್ಲಾದರೆ ಫೈನ್ ಅಂದರೆ ಕನಿಷ್ಠ ಇಂಡಿಯಾದೊಂದು 4,000 3,000 ಒಂದು ಸ್ವಲ್ಪ ತಪ್ಪಿದ್ರೆ ಒಂದು 3-4 ಸಲ ಫೈನ್ ಬಿದ್ದು ಬಿಡ್ತದೆ. ಆದರೆ ನಮ್ಗೆ ಗೊತ್ತಾಗಲ್ಲ, ಅದು ತಕ್ಷಣ ಅದು ನಂಬರ್ಗೆ ಬರ್ತದೆ. ನಂಬರ್ ಬಂದರೆ ಕಡೆ ಗಾಡಿ ತೊಗೊಂಡಿದ್ದು ಯಾರು ಈ ಸೆಮ್ಮೆಗೆಲ್ಲ ನೋಡ್ತಾರೆ. ನಾನು ತೊಗೊಂಡಿದ್ದೆ ನನ್ನ ಮೇಲೆ ಸ್ವಲ್ಪ ಆಗೋಸ್ಕರ ನಾವು ಸರಿಯಾಗಿ ನೋಡ್ಸ್ಕೊಂಡು ಓಡಿಸ್ಬೇಕು ಇಲ್ಲಿ. ಸೊ ಮಿನಿಮಮ್ ಸ್ಪೀಡ್ ಇಲ್ಲಿ ಒಂದು 100 ಒಳಗೆ ಅಷ್ಟೇ. ಕಡೆಗೆ ಹೈವೇದಲ್ಲಿ ಹೋದರೆ ಮಾತ್ರ ಜಾಸ್ತಿ ಉಂಟು. ಸೊ ಹಾಗೆ ನಾನು ಲೆಫ್ಟ್ ತೊಗೊಂಡು ನಮ್ಮ ಫ್ಯಾಕ್ಟ್ರಿ ಹೋಗೋದು. ಇದು ನೋಡಿ, ಈ ಹಿಂಗೆ ಹೊಡೆದ್ರೆ ನಮ್ಮ ಫ್ಯಾಕ್ಟ್ರಿ ಸೀದಾ ನೇರ ಮುಂದ್ಗಡೆ ಫ್ಯಾಕ್ಟ್ರಿ ಉಂಟದು. ನಮ್ಮ ಕರ್ನಾಟಕದವರಿದೆ, ಅಲ್ಲೊಂದು ಕಾಣ್ತು ನೋಡಿ, ಒಂದು ಕಂಬೆ ಥರ. ನಮ್ಮ ಕರ್ನಾಟಕದವ್ರೆ ಫ್ಯಾಕ್ಟ್ರಿ ಅದೂ. ಸೊ ಆಚೆಗೆ ನಮ್ಮ ಫ್ಯಾಕ್ಟ್ರಿ ಈಚೆಗೆ. ಸೊ ಅಂಥೊಂದು ನಾನು ಫ್ಯಾಕ್ಟ್ರಿಗೆ ಬಂದೆ. ಸೊ ನಮ್ಮ ಫ್ಯಾಕ್ಟ್ರಿಯಲ್ಲಿ ಸ್ವಲ್ಪ ಕಾರ್ಯಕ್ರಮ ಇತ್ತು ಇವತ್ತೆ. ಸೊ ನೋಡಿ, ಮುಂದೆ ಗೇಟಲ್ಲಿ ತಗೋತಿದ್ದೀನಿ ನಮ್ಮ ಕ್ರೇನ್ಸ್ ಎಲ್ಲ. ಸೊ ನಮ್ಮ ಎದುರಿಗಿರೋದು ನಮ್ಮ ಬಾಸನ್ ಗಾಡಿ. ಇದು ನೋಡಿ ನಮ್ಮ ಬಾಸನ್ ಗಾಡಿ. ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್. ಅಸ್ಲಾಂ ವಲೈಕುಮ್.